ಇವತ್ತು ರಾಜ್ಯ ಸರ್ಕಾರ ವಿಧಾನಸಭೆಯಲ್ಲಿ ಮಹತ್ವದ ಮಂಡನೆಯೊಂದನ್ನು ಪಾಸ್ ಮಾಡಿದೆ. ಅದೇನೆಂದರೆ ಕೋಟಿ ಆದಾಯ ಗಳಿಸುವಂತಹ ದೇವಾಲಯಗಳಿಗೆ ಶೇಕಡಾ 10ರಷ್ಟು ತೆರಿಗೆ ಹಾಕುವ ಮಸೂದೆ ಮಂಡನೆ ಮಾಡಿದೆ. ಇದರಿಂದ ಸಿಡಿದೆದ್ದ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದು ಆಕ್ರೋಶ ಹೊರಹಾಕಿದ್ದಾರೆ. ಮತ್ತೆ ತಾರಕಕ್ಕೇರಿದ ಕೈಕಮಲ ದೇಗುಲ ದಂಗಲ್. ಕೋಟಿ ಆದಾಯ ಗಳಿಸುವ ದೇವಾಲಯಕ್ಕೆ 10% ತೆರಿಗೆ. ಎಸ್, ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಕೈಕಮಲ ನಾಯಕರ ನಡುವೆ ದೇಗುಲ ದಂಗಲ್ ಶುರುವಾಗಿದೆ. ವಿಧಾನಸಭೆಯಲ್ಲಿ ಸರ್ಕಾರ ಕೋಟಿಗೂ ಹೆಚ್ಚು ಆದಾಯ ಗಳಿಸುವ ದೇವಸ್ಥಾನಗಳಿಗೆ 10% ತೆರಿಗೆ ಹಾಕುವ ತಿದ್ದುಪಡಿ ವಿಧೇಯಕ ಮಂಡಿಸಿದೆ. ಇದು ಕೈಕಮಲ ಕೋಲಾಹಲಕ್ಕೆ ವೇದಿಕೆಯಾಗಿದೆ. ಇನ್ನು ಯಾವ ದೇಗುಲಗಳಿಗೆ ಎಷ್ಟೆಷ್ಟು ತೆರಿಗೆ ಎಂಬುದನ್ನ ನೋಡೋದಾದ್ರೆ, ಈ ಪ್ರಕಾರ ವಾರ್ಷಿಕ 10 ಲಕ್ಷದಿಂದ 1 ಕೋಟಿ ಆದಾಯ ಗಳಿಸುವ ದೇಗುಲಗಳಿಗೆ 5% ತೆರಿಗೆ ಹಾಗೂ 1 ಕೋಟಿಗಿಂತ ಹೆಚ್ಚು ಆದಾಯ ಗಳಿಸುವ ದೇಗುಲಗಳಿಗೆ 10% ತೆರಿಗೆ ವಿಧಿಸಲು ಮುಜರಾಯಿ ಇಲಾಖೆ ನಿರ್ಧರಿಸಿದೆ. ಸರ್ಕಾರದ ವಿರುದ್ಧ ಮುಗಿಬಿದ್ದ ಕೇಸರಿ ನಾಯಕರು. ಮಸೀದಿ ಚರ್ಚ್ಗಳಿಗೂ ತೆರಿಗೆ ಹಾಕಲು ಹಕ್ಕೊತ್ತಾಯ್ತ. ಸರ್ಕಾರದ ಈ ನಡೆ ಕೇಸರಿ ಪಡೆಯನ್ನು ಕೆರಳಿಸಿದೆ. ಕೇವಲ ದೇಗುಲಗಳಷ್ಟೇ ಅಲ್ಲ, ಮಸೀದಿ ಚರ್ಚ್ಗಳಲ್ಲೂ ಹೆಚ್ಚು ಆದಾಯ ಬರುತ್ತದೆ. ಅವುಗಳನ್ನ ಕೂಡ ಈ ತೆರಿಗೆ ವ್ಯಾಪ್ತಿಗೆ ಒಳಪಡಿಸಬೇಕಿದೆ ಅಂತ ಬಿಜೆಪಿಗರು ಆಗ್ರಹಿಸಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಸಂಕಷ್ಟದಲ್ಲಿರ್ತಕ್ಕಂಥ ಸರ್ಕಾರ ಶ್ರೀಮಂತ ದೇವಾಲಯಕ್ಕೂ ಕೂಡ ಕನ್ನ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ. ದೇವಸ್ಥಾನದ ಹಣಕ್ಕೆ ಕನ್ನ ಹಾಕೋದ್ರ ಬದಲು ವಿಧಾನಸೌಧ ಮುಂದೆನೆ ಒಂದು ಹುಂಡಿ ಇಟ್ಬಿಟ್ರೆ, ಇಲ್ಲಪ್ಪ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ಸರ್ಕಾರ ನಡೆಸಕ್ ಸಾಧ್ಯ ಆಗ್ತಾ ಇಲ್ಲ, ಹಣಕಾಸಿನ ತೊಂದರೆ ಆಗ್ತಾ ಇದೆ ಅಂತೇಳಿ ವಿಧಾನಸೌಧದ ಮುಂದೆನೆ ಒಂದು ಹುಂಡಿಯನ್ನ ಇಟ್ರೆ ಬಹುಶಃ ಬಂದಂತ ದಾನಿಗಳು ಅಲ್ಲೇ ದಾನ ಮಾಡಿ ಹೋಗ್ತಾರೆ. ದೇವಾಲಯ ಮತ್ತು ಇತರ ಧಾರ್ಮಿಕ ಸಂಸ್ಥೆಗಳಿಗೆ ನಮ್ಮ ಸರ್ಕಾರ ಇದ್ದಾಗ 274 ಕೋಟಿ ವೆಚ್ಚ ಮಾಡಿತ್ತು. 274 ಕೋಟಿ ದೇವಾಲಯ ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ 274 ಕೋಟಿಯನ್ನ ವೆಚ್ಚ ಮಾಡಿತ್ತು ನಮ್ಮ ಬಜೆಟ್ ಅಲ್ಲಿ. ಅದನ್ನ ನೀವು ಈಗ 17 ಕೋಟಿ ಇಟ್ಟಿದ್ದೀರ, ಅಂದ್ರೆ 90% ಡಿಸ್ಕೌಂಟ್. ಇದು ಹಿಂದೂಗಳ ಬಗ್ಗೆ ನಿಮಗಿರುವಂತ ಗೌರವ, ಪ್ರೀತಿ, ರಾಮ ಶಿವ. ಮುಜರಾಯಿ ಇಲಾಖೆ ನಿರ್ಧಾರಕ್ಕೆ ವಿವಿಧ ಸಚಿವರು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಆಮೇಲೆ ನಾವೀಗ ಏನ್ ಮಾಡಿದೀವಿ ಅಂದ್ರೆ 10 ಲಕ್ಷದವರೆಗೂ ಅವರೇನು ಕೊಡಬೇಕಾಗೇ ಇಲ್ಲ. 10 ಲಕ್ಷದವರೆಗೂ ಯಾವ ದೇವಸ್ಥಾನಕ್ಕೆ ಆದಾಯ ಇಲ್ವೋ 10 ಲಕ್ಷ ಒಳಗೆ ಯಾವ ದೇವಸ್ಥಾನ ಯಾರೂ ಕೊಡಬೇಕಾಗೇ ಇಲ್ಲ. ಆಮೇಲೆ 10 ಲಕ್ಷದಿಂದ 1 ಕೋಟಿವರೆಗೂ ಶೇಕಡ 5ರಷ್ಟು, ಆಮೇಲೆ 1 ಕೋಟಿ ಮೇಲೆ 10% ಆಗಿದೆ. ಅಂದರೆ ನಾವೇನು ಹೊಸ ಕಾಯ್ದೆ ಇಲ್ಲ, ಇದು ಹಿಂದೆ ಇದ್ದಂಥ ಕಾಯ್ದೆಗೆ, ಬಿಜೆಪಿ ಅವರು ತಂದಿರ್ತಕ್ಕಂಥ ಕಾಯ್ದೆಗೆ ನಾವು ಕೆಲವು ತಿದ್ದುಪಡಿ ಮಾಡಿದ್ದೀವಿ ಅಷ್ಟೇ. ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ರಲ್ಲ, ಸದಾನಂದ ಗೌಡರು ಸಿಎಂ ಆಗಿದ್ರಲ್ಲ, ಅವಾಗ ಯಾಕೆ ಈ ಕಾನೂನನ್ನು ಅವರು ವಾಪಸ್ ತಗೊಳ್ಳಿಲ್ಲ, ರದ್ದು ಮಾಡಲಿಲ್ಲ? ಅವಾಗ ನಾವು ನಿಜವಾಗ್ಲೂ ಈಗ ಸಣ್ಣ ದೇವಸ್ಥಾನಗಳಿಗೆ ಅನುಕೂಲ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಸಹಾಯ ಮಾಡಿದ್ದೀವಿ. 25 ಲಕ್ಷ ಲಿಮಿಟ್ ಏನಿತ್ತು, ಈಗ 1 ಕೋಟಿ ತಗೊಂಡೋಗಿದ್ದೀವಿ. ಮೊದಲು 25 ಲಕ್ಷ ಆದಾಯ ಇರುವಂತ ದೇವಸ್ಥಾನಕ್ಕೆ ಕೂಡ ಇಷ್ಟೇ ಹಣವನ್ನ ಅವ್ರು ಕೊಡಬೇಕಾಗಿತ್ತು. ನಾವು ಅದನ್ನ 1 ಕೋಟಿಗೆ ತಗೊಂಡೋಗಿದ್ದೀವಿ. ಆಯ್ತಾ? ನಮ್ಮಿಂದ ದೇವಸ್ಥಾನಕ್ಕೆ ಅನುಕೂಲ ಆಗ್ತಾ ಇದೆ. ಅವ್ರು ಏನೋ ಹೇಳ್ಕೊಂಡಿದ್ದಾರೆ ನೋಡ್ರಿ, ಎಲ್ಲ ದೇವರು ಒಂದೇ, ಕೃಷ್ಣನೂ ಒಂದೇ, ವಿಷ್ಣುನೂ ಒಂದೇ, ವೆಂಕಟೇಶ್ವರನೂ ಒಂದೇ, ರಾಮನೂ ಒಂದೇ. ಕೃಷ್ಣನಿಗೆ ಹೆಚ್ಚಿಗೆ ಹಣ ಬರ್ತಿದ್ರೆ ರಾಮನಿಗೆ ಕೊಡೋಣ, ರಾಮನಿಗೆ ಹೆಚ್ಚಿಗೆ ಹಣ ಬರ್ತಿದ್ರೆ ಕೃಷ್ಣನಿಗೆ ಕೊಡೋಣ, ಅಷ್ಟೇ ನಡ್ರಿ. ಇನ್ನು ಈ ವಿಧೇಯಕವನ್ನ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಜಾರಿಗೆ ತಂದಿತ್ತು. ಅದನ್ನೇ ಈಗ ತಿದ್ದುಪಡಿ ಮಾಡಲಾಗಿದೆ. ಬಿಜೆಪಿ ಅವಧಿಯಲ್ಲಿ ದೇಗುಲ ತೆರಿಗೆ ಪ್ರಮಾಣ ಎಷ್ಟಿತ್ತು ಎಂಬುದನ್ನ ನೋಡೋ